ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದ ಸ್ಫೋಟದ ಬಳಿಕ ದೇಶಾದ್ಯಂತ ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಬೇಕು ಅಂತೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಅದೇ ರೀತಿಯಾಗಿ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸೋದಕ್ಕೆ ಅಂತೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಆದರೆ ಒಂದಷ್ಟು ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ಕಟ್ಟೆಚ್ಚರ ಇಲ್ಲ ಅನ್ನೋದು ಗೊತ್ತಾಗಿದೆ. ಯಾವುದೇ ರೀತಿಯಾದಂತಹ ಪ್ರಿಕಾಷನ್ಸ್ ಇಲ್ಲ, ನೋ ಅಲರ್ಟ್ ಅನ್ನುವ ರೀತಿಯಲ್ಲಿದೆ. ಏನು ಆಗೇ ಇಲ್ವೇನೋ ದೇಶದಲ್ಲಿ ಅನ್ನುವ ರೀತಿಯಲ್ಲೇ ಕೆಲವೊಂದು ರೈಲ್ವೆ ನಿಲ್ದಾಣಗಳಲ್ಲಿ ಕಂಡು ಬರ್ತಾ ಇದೆ. ಅದು ಬೆಂಗಳೂರಿನ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿರುವಂತಹ ಯಶವಂತಪುರ ರೈಲ್ವೆ ನಿಲ್ದಾಣ. ಅಲ್ಲಿನ ನಿರ್ಲಕ್ಷ್ಯವನ್ನ ನೋಡಿದ್ರೆ ನಿಮಗೂ ಕೂಡ ಒಮ್ಮೆ ಆಲೋಚನೆಗೆ ಬರುತ್ತೆ, ಇಷ್ಟೊಂದು ನಿರ್ಲಕ್ಷ್ಯ ಬೇಕಾ? ಇವತ್ತು ಇಂತಹ ಒಂದು ನಿರ್ಲಕ್ಷ್ಯದಿಂದಲೇ ದೇಶದಲ್ಲಿ ಇವತ್ತು ಸ್ಫೋಟಗಳು ಸಂಭವಿಸ್ತಾ ಇರೋದು ಅಂತ ಅನ್ಸ್ಬಿಡುತ್ತೆ. ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಯಾವ ರೀತಿಯಾಗಿ ಯಾವುದೇ ಬಿಗಿ ಭದ್ರತೆನೇ ಇಲ್ಲ. ಪ್ರಯಾಣಿಕರನ್ನ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಬರೋದು ಹೋಗೋದು ಅವ್ರ ಪಾಡುಗವ್ರು ಬರ್ತಾರೆ ಹೋಗ್ತಾರೆ. ಬ್ಯಾಗ್ ಚೆಕ್ ಮಾಡದೆ ರೈಲ್ವೆ ಪೊಲೀಸರು ತೆಪ್ಪು ಕೂತಿರ್ತಾರೆ. ರೈಲ್ವೆ ಪೊಲೀಸರು ನಮಗೇನಾಗಬೇಕು ಆದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾರನೋ ಗೊತ್ತಿಲ್ಲ. ನೋಡಿ, ಯಾವ ಒಂದು ಯಶವಂತಪುರ ರೈಲ್ವೆ ನಿಲ್ದಾಣದ ಒಳಗಡೆ ಈಗಾಗಲೇ ಕೂಡ ಪ್ರಯಾಣಿಕರು ಒಳಗಡೆ ಬರ್ತಾ ಇದ್ದಾರೆ. ಎಲ್ಲರ ಕೈಯಲ್ಲೂ ಕೂಡ ಸಾಕಷ್ಟು ಬ್ಯಾಗ್ಗಳಿದೆ. ಇಲ್ಲಿ ನೋಡ್ತಾ ಇರಬಹುದು, ಒಂದು ಎರಡು ಅಲ್ಲ, ಸುಮಾರು ಬ್ಯಾಗ್ಗಳಿದೆ. ಈ ಬ್ಯಾಗ್ ಒಳಗಡೆ ಏನಿದೆ ಏನಿಲ್ಲ ಅನ್ನುವಂತ ಚೆಕಿಂಗ್ ಕೂಡ ಆಗಬೇಕು. ಯಾಕಂದ್ರೆ ದೆಹಲಿಯಲ್ಲಿ ನಿನ್ನೆ ರಾತ್ರಿ ಕಾರ್ನಲ್ಲಿ ಬ್ಲಾಸ್ಟ್ ಆಗಿದೆ. ಹಾಗಾಗಿ ಎಲ್ಲ ಭಾಗದ ಅಂದ್ರೆ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ರೈಲ್ವೆ ಇಲಾಖೆಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಚೆಕಿಂಗ್ ಆಗ್ತಾ ಇದೆ. ಆದ್ರೆ ಮೆಜೆಸ್ಟಿಕ್ ನಲ್ಲಿ ಬೆಳಗ್ಗೆ ಕೂಡ ಚೆಕಿಂಗ್ ಮಾಡಿದ್ರು. ಆದ್ರೆ ಯಶವಂತಪುರದಲ್ಲಿ ಆ ರೀತಿ ಯಾವುದೇ ರೀತಿಯಾದಂತಹ ಪೊಲೀಸ್ ಬಿಗಿ ಭದ್ರತೆ ಕೂಡ ಇಲ್ಲ. ಯಾವ ಒಂದು ಬ್ಯಾಗ್ ಕೂಡ ಅವರು ಪೊಲೀಸ್ ಇಲಾಖೆಯವರು ಚೆಕ್ ಮಾಡುವಂತ ಗೋಜಿಗೆ ಹೋಗಿಲ್ಲ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಹೊರಗಡೆಯಿಂದ ಬ್ಯಾಗ್ ಅನ್ನ ತೆಗೆದುಕೊಂಡು ಏನು ಹೋಗ್ತಾ ಇದ್ರು ಜನರು ನೇರವಾಗಿ ರೈಲ್ವೆ ನಿಲ್ದಾಣದ ಒಳಗಡೆ ಹೋಗ್ತಾ ಇದ್ದಾರೆ. ಇದು ಇಲ್ಲಿನ ಪರಿಸ್ಥಿತಿ. ಒಂದು ವೇಳೆ ಈ ಬ್ಯಾಗ್ ಅಲ್ಲಿ ಏನಾದ್ರೂ ಸಾಗಾಟನೆ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗ್ ಇಲ್ಲ. ಚೆಕ್ ಮಾಡಿ ನೋಡ್ತಾ ಇರ್ಬೋದು ದೃಶ್ಯಾವಳಿ ನೋಡಿ, ಇವ್ರ ಕೈಯಲ್ಲಿ ಬ್ಯಾಗ್ಗಳಿದೆ. ಈ ಬ್ಯಾಗ್ಗಳನ್ನ ಹಿಡಿದುಕೊಂಡು ಹೀಗೆ ಹೋಗ್ತಾ ಇದ್ದಾರೆ. ನೇರವಾಗಿ ಪ್ಲಾಟ್ಫಾರ್ಮ್ ಒಳಗಡೆ ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ನೋಡಿ ಸ್ಕ್ಯಾನಿಂಗ್ ಏನ್ ಮಾಡ್ತಾರಲ್ವಾ, ಏನು ಬ್ಯಾಗ್ ಅಲ್ಲಿ ಏನಿದೆ ಅಥವಾ ದೇಹದ ಭಾಗಗಳಲ್ಲಿ ಏನಾದರೂ ಇಟ್ಟುಕೊಂಡಿದ್ದಾರೆ ಅನ್ನುವಂತ ಚೆಕಿಂಗ್ ಮಾಡುವಂತ ಸೆಂಟ್ರಲ್ ಪೊಲೀಸರು ಕೂಡ ಪ್ಲಾಟ್ಫಾರ್ಮ್ ಬಗ್ಗೆ ಜನರಿಗೆ ಪ್ರವಾಸಿಗರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ತಮ್ಮ ಕೆಲಸವನ್ನ ಬಿಟ್ಟು ಈ ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ, ಈ ರೈಲು ಇಷ್ಟು ಗಂಟೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಆರಾಮಾಗಿ ಕೂಲ್ ಆಗಿ ಕುಳಿತಿದ್ದಾರೆ. ಯಾವುದೇ ರೀತಿ ಚೆಕಿಂಗ್ ಅನ್ನ ಮಾಡ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲೇ ಇಂಥ ಅಹಿತಕರ ಘಟನೆಗಳು ನಡೆಯೋದು. ನಿನ್ನೆ ತಾನೇ ದೆಹಲಿಯಲ್ಲಿ ಭೀಕರ ಘಟನೆ ಆಗಿದೆ. ಪೊಲೀಸರು ಕೂಡ ಎಚ್ಚೆತ್ತುಕೊಳ್ಳಬೇಕು. ಆದ್ರೆ ಇಲ್ಲಿ ರೈಲ್ವೆ ಪೊಲೀಸರ ನಿರ್ಲಕ್ಷ್ಯವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಆರಾಮಾಗಿ ಕುತ್ಕೊಂಡಿದ್ದಾನೆ, ಯಾವುದೇ ರೀತಿ ಚೆಕಿಂಗ್ ಇಲ್ಲ. ಯಾರಾದರೂ ಅವರನ್ನ ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಟ್ರೈನು ಅಂತ ಕೇಳಿದ್ರೆ ಅವರಿಗೆ ಮಾಹಿತಿಯನ್ನ ಕೊಡಲಿಕ್ಕೋಸ್ಕರ ಆರಾಮಾಗಿ ನಿಂತ್ಕೊಂಡಿದ್ದಾನೆ. ಇದು ಸಾಕಷ್ಟು ಅವಾಗಿನಿಂದ ಪ್ರಯಾಣಿಕರಿಗೆ ಈ ಭಾಗಕ್ಕೆ ಹೋಗಿ ಈ ಟಿಕೆಟ್ ಈ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ಆದರೆ ನೋಡ್ತಾ ಇರ್ಬೋದು ಸಾಕಷ್ಟು ಜನರು ಬರ್ತಾ ಇದ್ದಾರೆ, ಈ ಪ್ಲಾಟ್ಫಾರ್ಮ್ ಒಳಗಡೆ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಬ್ಯಾಗ್ ಇದೆ. ಆದರೆ ಯಾರೂ ಕೂಡ ಅದನ್ನ ಚೆಕ್ ಮಾಡ್ತಾ ಇಲ್ಲ. ನೋಡ್ತಾ ಇರಬಹುದು, ಈ ರೈಲ್ವೆ ಸ್ಟೇಷನ್ ಮೂಲಕ ಎಲ್ಲಿಗಾದ್ರೂ ಪಾಸ್ ಆಗ್ಬೋದು, ಯಾವ ರಾಜ್ಯಕ್ಕಾದ್ರೂ ಹೋಗ್ಬೋದು. ಯಶವಂತಪುರದಿಂದ ಬೇರೆ ಜಿಲ್ಲೆಗಳಿಗೆ, ರಾಜ್ಯದ ಮೂಲೆ ಕಡೆಗೆ ಭಾಗಕ್ಕೂ ಕೂಡ ರೈಲುಗಳು ಹೋಗುತ್ತೆ. ಯಾವುದು ಕೂಡ ಚೆಕಿಂಗ್ ಆಗ್ತಾ ಇಲ್ಲ ಇಲ್ಲಿ. ಇದು ಇಲ್ಲಿನ ಪರಿಸ್ಥಿತಿ ಅಂತಾನೆ ಹೇಳಬಹುದು. ರೈಲ್ವೆ ಪೊಲೀಸರೇ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ನೋಡಿ, ಬ್ಯಾಗ್ ಅನ್ನ ತೆಗೆದುಕೊಂಡು ಹಂಗೆ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದ ಸ್ಫೋಟದ ಬಳಿಕ ದೇಶಾದ್ಯಂತ ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಬೇಕು ಅಂತೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಅದೇ ರೀತಿಯಾಗಿ ರಾಜ್ಯ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸೋದಕ್ಕೆ ಅಂತೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಆದರೆ ಒಂದಷ್ಟು ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ಕಟ್ಟೆಚ್ಚರ ಇಲ್ಲ ಅನ್ನೋದು ಗೊತ್ತಾಗಿದೆ. ಯಾವುದೇ ರೀತಿಯಾದಂತಹ ಪ್ರಿಕಾಷನ್ಸ್ ಇಲ್ಲ, ನೋ ಅಲರ್ಟ್ ಅನ್ನುವ ರೀತಿಯಲ್ಲಿದೆ. ಏನು ಆಗೇ ಇಲ್ವೇನೋ ದೇಶದಲ್ಲಿ ಅನ್ನುವ ರೀತಿಯಲ್ಲೇ ಕೆಲವೊಂದು ರೈಲ್ವೆ ನಿಲ್ದಾಣಗಳಲ್ಲಿ ಕಂಡು ಬರ್ತಾ ಇದೆ. ಅದು ಬೆಂಗಳೂರಿನ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಾಗಿರುವಂತಹ ಯಶವಂತಪುರ ರೈಲ್ವೆ ನಿಲ್ದಾಣ. ಅಲ್ಲಿನ ನಿರ್ಲಕ್ಷ್ಯವನ್ನ ನೋಡಿದ್ರೆ ನಿಮಗೂ ಕೂಡ ಒಮ್ಮೆ ಆಲೋಚನೆಗೆ ಬರುತ್ತೆ, ಇಷ್ಟೊಂದು ನಿರ್ಲಕ್ಷ್ಯ ಬೇಕಾ? ಇವತ್ತು ಇಂತಹ ಒಂದು ನಿರ್ಲಕ್ಷ್ಯದಿಂದಲೇ ದೇಶದಲ್ಲಿ ಇವತ್ತು ಸ್ಫೋಟಗಳು ಸಂಭವಿಸ್ತಾ ಇರೋದು ಅಂತ ಅನ್ಸ್ಬಿಡುತ್ತೆ.
ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಯಾವ ರೀತಿಯಾಗಿ ಯಾವುದೇ ಬಿಗಿ ಭದ್ರತೆನೇ ಇಲ್ಲ. ಪ್ರಯಾಣಿಕರನ್ನ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಬರೋದು ಹೋಗೋದು ಅವ್ರ ಪಾಡುಗವ್ರು ಬರ್ತಾರೆ ಹೋಗ್ತಾರೆ. ಬ್ಯಾಗ್ ಚೆಕ್ ಮಾಡದೆ ರೈಲ್ವೆ ಪೊಲೀಸರು ತೆಪ್ಪು ಕೂತಿರ್ತಾರೆ. ರೈಲ್ವೆ ಪೊಲೀಸರು ನಮಗೇನಾಗಬೇಕು ಆದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾರನೋ ಗೊತ್ತಿಲ್ಲ. ನೋಡಿಲ್ಲ ಯಾವ ಒಂದು ಯಶವಂತಪುರ ರೈಲ್ವೆ ನಿಲ್ದಾಣದ ಒಳಗಡೆ ಈಗಾಗಲೇ ಕೂಡ ಪ್ರಯಾಣಿಕರು ಒಳಗಡೆ ಬರ್ತಾ ಇದ್ದಾರೆ. ಎಲ್ಲರ ಕೈಯಲ್ಲೂ ಕೂಡ ಸಾಕಷ್ಟು ಬ್ಯಾಗ್ಗಳಿದೆ. ಇಲ್ಲಿ ನೋಡ್ತಾ ಇರಬಹುದು, ಒಂದು ಎರಡು ಅಲ್ಲ, ಸುಮಾರು ಬ್ಯಾಗ್ಗಳಿದೆ. ಈ ಬ್ಯಾಗ್ ಒಳಗಡೆ ಏನಿದೆ ಏನಿಲ್ಲ ಅನ್ನುವಂತ ಚೆಕಿಂಗ್ ಕೂಡ ಆಗಬೇಕು. ಯಾಕಂದ್ರೆ ದೆಹಲಿಯಲ್ಲಿ ನಿನ್ನೆ ರಾತ್ರಿ ಕಾರ್ನಲ್ಲಿ ಬ್ಲಾಸ್ಟ್ ಆಗಿದೆ. ಹಾಗಾಗಿ ಎಲ್ಲ ಭಾಗದ ಅಂದ್ರೆ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ರೈಲ್ವೆ ಇಲಾಖೆಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಚೆಕಿಂಗ್ ಆಗ್ತಾ ಇದೆ. ಆದ್ರೆ ಮೆಜೆಸ್ಟಿಕ್ ನಲ್ಲಿ ಬೆಳಗ್ಗೆ ಕೂಡ ಚೆಕಿಂಗ್ ಮಾಡಿದ್ರು. ಆದ್ರೆ ಯಶವಂತಪುರದಲ್ಲಿ ಆ ರೀತಿ ಯಾವುದೇ ರೀತಿಯಾದಂತಹ ಪೊಲೀಸ್ ಬಿಗಿ ಭದ್ರತೆ ಕೂಡ ಇಲ್ಲ. ಯಾವ ಒಂದು ಬ್ಯಾಗ್ ಕೂಡ ಅವರು ಪೊಲೀಸ್ ಇಲಾಖೆಯವರು ಚೆಕ್ ಮಾಡುವಂತ ಗೋಜಿಗೆ ಹೋಗಿಲ್ಲ. ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಹೊರಗಡೆಯಿಂದ ಬ್ಯಾಗ್ ಅನ್ನ ತೆಗೆದುಕೊಂಡು ಏನು ಹೋಗ್ತಾ ಇದ್ರು ಜನರು ನೇರವಾಗಿ ರೈಲ್ವೆ ನಿಲ್ದಾಣದ ಒಳಗಡೆ ಹೋಗ್ತಾ ಇದ್ದಾರೆ. ಇದು ಇಲ್ಲಿನ ಪರಿಸ್ಥಿತಿ. ಒಂದು ವೇಳೆ ಈ ಬ್ಯಾಗ್ ಅಲ್ಲಿ ಏನಾದ್ರೂ ಸಾಗಾಟನೆ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗ್ ಇಲ್ಲ. ಚೆಕ್ ಮಾಡಿ ನೋಡ್ತಾ ಇರ್ಬೋದು ದೃಶ್ಯಾವಳಿ ನೋಡಿ, ಇವ್ರ ಕೈಯಲ್ಲಿ ಬ್ಯಾಗ್ಗಳಿದೆ. ಈ ಬ್ಯಾಗ್ಗಳನ್ನ ಹಿಡಿದುಕೊಂಡು ಹೀಗೆ ಹೋಗ್ತಾ ಇದ್ದಾರೆ. ನೇರವಾಗಿ ಪ್ಲಾಟ್ಫಾರ್ಮ್ ಒಳಗಡೆ ಹೋಗ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ನೋಡಿ ಸ್ಕ್ಯಾನಿಂಗ್ ಏನ್ ಮಾಡ್ತಾರಲ್ವಾ, ಏನು ಬ್ಯಾಗ್ ಅಲ್ಲಿ ಏನಿದೆ ಅಥವಾ ದೇಹದ ಭಾಗಗಳಲ್ಲಿ ಏನಾದರೂ ಇಟ್ಟುಕೊಂಡಿದ್ದಾರೆ ಅನ್ನುವಂತ ಚೆಕಿಂಗ್ ಮಾಡುವಂತ ಸೆಂಟ್ರಲ್ ಪೊಲೀಸರು ಕೂಡ ಪ್ಲಾಟ್ಫಾರ್ಮ್ ಬಗ್ಗೆ ಜನರಿಗೆ ಪ್ರವಾಸಿಗರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ತಮ್ಮ ಕೆಲಸವನ್ನ ಬಿಟ್ಟು ಈ ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ, ಈ ರೈಲು ಇಷ್ಟು ಗಂಟೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಆರಾಮಾಗಿ ಕೂಲ್ ಆಗಿ ಕುಳಿತಿದ್ದಾರೆ. ಯಾವುದೇ ರೀತಿ ಚೆಕಿಂಗ್ ಅನ್ನ ಮಾಡ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲೇ ಇಂಥ ಅಹಿತಕರ ಘಟನೆಗಳು ನಡೆಯೋದು. ನಿನ್ನೆ ತಾನೇ ದೆಹಲಿಯಲ್ಲಿ ಭೀಕರ ಘಟನೆ ಆಗಿದೆ. ಪೊಲೀಸರು ಕೂಡ ಎಚ್ಚೆತ್ತುಕೊಳ್ಳಬೇಕು. ಆದ್ರೆ ಇಲ್ಲಿ ರೈಲ್ವೆ ಪೊಲೀಸರ ನಿರ್ಲಕ್ಷ್ಯವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಆರಾಮಾಗಿ ಕುತ್ಕೊಂಡಿದ್ದಾನೆ, ಯಾವುದೇ ರೀತಿ ಚೆಕಿಂಗ್ ಇಲ್ಲ. ಯಾರಾದರೂ ಅವರನ್ನ ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಟ್ರೈನು ಅಂತ ಕೇಳಿದ್ರೆ ಅವರಿಗೆ ಮಾಹಿತಿಯನ್ನ ಕೊಡಲಿಕ್ಕೋಸ್ಕರ ಆರಾಮಾಗಿ ನಿಂತ್ಕೊಂಡಿದ್ದಾನೆ. ಈಗ ಸಾಕಷ್ಟು ಅವಾಗಿನಿಂದ ಪ್ರಯಾಣಿಕರಿಗೆ ಈ ಭಾಗಕ್ಕೆ ಹೋಗಿ ಈ ಟಿಕೆಟ್ ಈ ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾನೆ. ಆದರೆ ನೋಡ್ತಾ ಇರಬಹುದು ಸಾಕಷ್ಟು ಜನರು ಬರ್ತಾ ಇದ್ದಾರೆ, ಈ ಪ್ಲಾಟ್ಫಾರ್ಮ್ ಒಳಗಡೆ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಬ್ಯಾಗ್ ಇದೆ. ಆದರೆ ಯಾರೂ ಕೂಡ ಅದನ್ನ ಚೆಕ್ ಮಾಡ್ತಾ ಇಲ್ಲ. ನೋಡ್ತಾ ಇರಬಹುದು ಈ ರೈಲ್ವೆ ಸ್ಟೇಷನ್ ಮೂಲಕ ಎಲ್ಲಿಗಾದ್ರೂ ಪಾಸ್ ಆಗ್ಬೋದು, ಯಾವ ರಾಜ್ಯಕ್ಕಾದ್ರೂ ಹೋಗ್ಬೋದು. ಯಶವಂತಪುರದಿಂದ ಬೇರೆ ಜಿಲ್ಲೆಗಳಿಗೆ, ರಾಜ್ಯದ ಮೂಲೆ ಕಡೆಗೆ ಭಾಗಕ್ಕೂ ಕೂಡ ರೈಲುಗಳು ಹೋಗುತ್ತೆ. ಯಾವುದು ಕೂಡ ಚೆಕಿಂಗ್ ಆಗ್ತಾ ಇಲ್ಲ ಇಲ್ಲಿ. ಇದು ಇಲ್ಲಿನ ಪರಿಸ್ಥಿತಿ ಅಂತಾನೆ ಹೇಳಬಹುದು. ರೈಲ್ವೆ ಪೊಲೀಸರೇ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ನೋಡಿ, ಬ್ಯಾಗ್ ಅನ್ನ ತೆಗೆದುಕೊಂಡು ಹಂಗೆ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ